it goes like da 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 da. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ವಿಶು, ಎಲ್ಲರಿಗೂ ವಿಶು ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದಿನ ಏನಾಗುತ್ತೆ ನೋಡೋಣ. ಅಷ್ಟೇ. ಇವತ್ತು ಆ್ಯಕ್ಚುಲಿ ರಜೆ ಇದೆ ಆಫೀಸ್ಗೆ. ಅಂಬೇಡ್ಕರ್ ಜಯಂತಿ ಇದ್ದಾಗಿಂದ ರಜೆ ಇದೆ ಆಫೀಸ್ಗೆ. ಸೊ ಒಳ್ಳೆಯದಾಯಿತು ಇವತ್ತೊಂದು ರಜೆ ಇದ್ದದ್ದು. ಇವತ್ತು ಆಫ್ಟರ್ ಮ್ಯಾರೇಜ್ ಇದು ಸೆಕೆಂಡ್ ವಿಶು. ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಹೇಗೆ ಅಂತ. ನಮ್ಮ ಮನೆ ಹತ್ರ ತುಂಬ ಬರ್ಡ್ಸ್ಗಳಿದ್ದಾವೆ. ಆ ಸೌಂಡ್ ಕೇಳೋದಕ್ಕೆ ತುಂಬ ಚೆಂದ. ಸೊ ಮನೆ ಹೊರಗಡೆ ನಿಂತು ಅದನ್ನೇ ಕೇಳ್ತಾ ಇದ್ದೆ ನಾನು. ನನ್ನ ಮಾಮಿ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ಕಟಿಂಗ್ ಮಾಡಿಕೊಡೋದು ಅಥವಾ ತೆಂಗಿನಕಾಯಿ ತುರಿಯೋದು ಈ ಥರದ್ದೆಲ್ಲ. ನಂದು ನಾನ್ ವೆಜ್ ಚೆನ್ನಾಗಾಗುತ್ತೆ, ವೆಜ್ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಅವ್ರ ಹತ್ರನೇ ಹೇಳಿದೆ, ನಾನೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ, ನೀವೇ ಮಾಡಿ ಅಂತ. ನನ್ನ ಹಸ್ಬೆಂಡ್ ಆಫೀಸ್ ಮೀಟಿಂಗಿಗೆ ಅಂತ ಹೊರಗಡೆ ಹೋಗಿದ್ರು. ಒಂದು 4-5 ಡೇಸ್ ಆಯ್ತು ಅವ್ರು ಹೋಗಿ. ಸೊ ಇವತ್ತು ಬಂದರು. ಸೊ ಕಾಲ್ ಮಾಡಿದರು, ಕರ್ಕೊಂಡು ಹೋಗಿ ಬಾ ನನ್ನ ಅಂತ. ಸೊ ಹೋಗ್ತಾ ಇದ್ದೀನಿ. ನೋಡುವ, ಸುಮಾರು ದಿನ ಆಯಿತು ಅವರನ್ನು ನೋಡದೆ. ಜಾಸ್ತಿ ಅಂದರೆ ಒಂದು ಬ್ಯಾಂಗ್ಳೂರು ತನಕ ಹೋಗಿ ಬರ್ತಾಯಿದ್ರು ಅಷ್ಟೇ. ಇವಾಗ ಔರಂಗಾಬಾದ್ ಆಚೆ ಹೋಗಿದ್ದಾರೆ. ಸೊ ತುಂಬ ದಿನ ಆದಾಗೆ ಉಂಟು ಅವರನ್ನು ನೋಡದೆ. ಸೊ ನೋಡುವ, ಕರ್ಕೊಂಬರ ಹೋಗಿ. ಎಷ್ಟೊತ್ತಾಯ್ತು ಮರ, ಇನ್ನೂ ಬರಲಿಲ್ಲ. ಆಯ್ತಾ ಇದ್ದೇನೆ.
ಇದ್ರಲ್ಲಿ ಸಹ ಬರ್ಲಿಲ್ಲ ಮಾರೆ, ಬಂದ್ರು ಅಂತ ಬಾರಿ ಖುಷಿ ಆಯ್ತು. ಅಲ್ಲ ಇಲ್ಲಿ ಕಾಯುವಾಗ ನಂಗೊಂದು ಥಾಟ್ ಬಂದಿದ್ದು, ಇವರು ನನ್ನ ಅಂದ್ರೆ ನನ್ನ ಬಿಟ್ಟು ಹೋಗಿ ಅಂದ್ರೆ ಆಗಿಲ್ಲ ಮಾರೆ. 1 ವಾರ ಆಯ್ತು ಅವ್ರು ಮೀಟಿಂಗ್ಗೆ ಹೋಗಿ. ನನಗೆ ಒಂಥರ ಎಷ್ಟೋ ಸಮಯ ಬಿಟ್ಟು ಹೋದಾಗೆ ಉಂಟು. ನನಗೆ ಒಂದು ಆಗ್ಬೋದು, ಈಗ ಫಾರಿನ್ಗೆಲ್ಲ ಹೋಗಿರ್ತಾರೆ ಕೆಲವು ಜನ ಹಸ್ಬೆಂಡ್, ಅವರಿಗೆಲ್ಲ ಒಂದೆಷ್ಟು ಫೀಲಿಂಗ್ಸಲ್ಲಿ ಇರ್ಬೋದು ಅವರು. ಅಂದರೆ ದಿನ ನೋಡುವವರು ಒಂದಿಷ್ಟು ಸಮಯ ಇಲ್ಲ ಅಂತ ಹೇಳುವಾಗ ಎಷ್ಟು ಬೇಜಾರಾಗ್ತದಲ್ಲ. ಅದೇ ನನಗೆ ಸೇಮ್ ಫೀಲಿಂಗ್ ಆಗ್ತುಂಟು ಈಗ. ಎಂತ ಮಾಡೋದು, ವರ್ಕ್ ಇಸ್ ವರ್ಷಿಪ್ ಅಲ್ಲ, ವರ್ಕ್ ಬೇಕೇ ಅಲ್ಲ. ಮೀಟಿಂಗ್ಸ್ ಎಲ್ಲ ಇದ್ರೆ ಅಟೆಂಡ್ ಮಾಡಲೇಬೇಕು, ಏನು ಮಾಡೋದು. ಈಗ ಒಂದು ಬಸ್ ಬರ್ತಾ ಉಂಟು, ಅದರಲ್ಲಾದರೂ ಇರಲಿ ಅಂತ ನನ್ನದು ಒಂದು ಆಸೆ. ಬಂದ್ರು ದುಬೈ ಬಾಬು. ಬೊಡೆ ದೀತ್ ಕಾತೊಂದಿಲ್ಲ ಬೊಡೆ ದಿನ ಬಾತಿ ಅರ್ನ ತಾವುಲೆ ಯಾರು ದಿಕ್ಕೇರನ್ ಪಾಠ ಈ ಕುಲ್ಲಾರ ಬಾಕರೆ ಬಂದಿವೆ. ಹೇಗಾಯ್ತು ಟೂರ್ ಎಲ್ಲ? ಸೂಪರ್ ಆಗಿದೆ, ಮನೆಗೆ ಹೋಗುವ ಬಸ್. ಬೊಡೆದಿಗೆ ತಿಂಡಿ ತೆಗೆಸಿಕೊಳ್ಳಿ ಕರ್ಕೊಂಡ್ಬಂದದ್ದು. ನಾವೀಗ ಮೂವಿಗೆ ಹೋಗ್ತಾ ಇದ್ದೀವಿ. ಅರ್ಜೆಂಟ್ ಮ್ಯಾನ್. ಸಂಜೆ 6 ಗಂಟೆ ಆಯಿತು. ಒಂದು ಮೂವಿ ನೋಡೋಣ ಅಂತ ಹೊರಟ್ವಿ. ಮಧ್ಯದಲ್ಲಿ ರೈಲ್ವೆ ಹೋಗುವಾಗ ಸ್ಟಾಪ್ ಸಿಕ್ಕಿತು. ಅದನ್ನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇವರ ಹತ್ರ ಕೇಳ್ತಾ ಇದ್ದೀನಿ, ಹೇಗೆ ಇದು ಇಷ್ಟು ಮೆಲ್ಲ ಹೋಗುವಾಗ ಮೂವಿ ಆಗ್ಬೋದಲ್ಲ, ಮುಗಿಬೋದಲ್ಲ ಅಂತ. ಈ ವಾರದಲ್ಲಿ 7 ದಿನ ಇರೋದು. ಪ್ರತಿದಿನ ಮನೆ ಕೆಲಸ, ಆಫೀಸು, ಮತ್ತೆ ಬಂದು ಕೆಲಸ, ಅಷ್ಟು ದಿನ ಸೇಮ್ ರೂಟೀನ್ ಆಗಿರುತ್ತೆ. ಸೊ ಈ ಥರ ಒಂದು ರಜೆ ಸಿಕ್ಕಾಗ ನಿಮ್ಮ ಡೇನ ಎಂಜಾಯ್ ಮಾಡಿ. ಈ ಥರ ನಿಮ್ಮ ಹಸ್ಬೆಂಡ್ ಜೊತೆ, ನಿಮ್ಮ ಜೊತೆ ಯಾರು ಇರ್ತಾರೆ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿ. ಒಂದು ಮೂವಿಗೆ ಹೋಗೋದಾ, ಅಥವಾ ಹೊರಗಡೆ ಹೋಗೋದಾ, ಹೋಟೆಲ್ಗೆ ಹೋಗೋದಾ, ಅಥವಾ ಮನೆಯಲ್ಲೇ ಒಟ್ಟಿಗೆ ಕೂತ್ಕೊಂಡು ಫೋನಲ್ಲಾದರೂ ಮೂವಿ ನೋಡೋದಾ, ಯಾವ ರೀತಿನಾದರೂ ಒಂದು ಖುಷಿಯಲ್ಲಿ ಡೇನ ಸ್ಪೆಂಡ್ ಮಾಡಿ ಅಂತ ನನ್ನ ಥಾಟ್ ಅಷ್ಟೆ. ಸೊ ನಾವು ಮೂವಿಗೆ ಬಂದ್ವಿ. ಒಂದು ಮಲಯಾಳಂ ಮೂವಿ ಚೆನ್ನಾಗಿತ್ತು. ನಿನ್ನ ತ್ವಚೆಯಿಂದ ಗುಡ್ನೆಸ್ ಡೈಲಿ ಹೊಮ್ಮುತ್ತಿದೆ. ಯು ನೀಡ್ ಡೈಲಿ ಹೀಲಿಂಗ್. ವಿಕೋ ಟರ್ಮರಿಕ್ ಕ್ರೀಮ್ ಅರಿಶಿನ ಮೆಲನಿನ್ ಪ್ರೊಡಕ್ಷನ್ ಸ್ಲೋ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಡಲ್ನೆಸ್ ಕಮ್ಮಿ ಆಗಿಸಲು ಸಹಾಯ ಮಾಡುತ್ತೆ, ಸ್ಯಾಂಡಲ್ವುಡ್ ಆಯಿಲ್ ಮಾಯಿಶ್ಚರೈಸ್ ಮಾಡುತ್ತೆ ಮತ್ತು ಡೈಲಿ ಹೀಲ್ ಮಾಡುತ್ತೆ.
ಮೂವಿ ಆದಮೇಲೆ ನಾವು ಬಂದ್ವಿ ಚೆರಿ ಸ್ಕ್ವೇರ್ ರೆಸ್ಟೋರೆಂಟಿಗೆ. ಇದು ಒಂಥರ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಹಾಗೆ ತುಂಬ ಜನ ಇದ್ದಾಗ ನಂಗೆ ಒಂಥರ ರೆಕಾರ್ಡ್ ಮಾಡೋದಕ್ಕೆ ಒಂಥರ ಶೈ ಆಗುತ್ತೆ. ಅಂದರೆ ಇದೆಲ್ಲ ಫಸ್ಟ್ ಅಲ್ವಾ ಈ ಥರ ರೆಕಾರ್ಡ್, ಈ ಥರ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿ. ಸೊ ನನ್ನ ಹಸ್ಬೆಂಡ್ಗೆ ಕೂಡ ಎಂಥ ಒಳಗೆಲ್ಲ ರೆಕಾರ್ಡ್ ಮಾಡೋದು ಆ ಥರ, ಇನ್ನು ಅಭ್ಯಾಸ ಆಗಬೇಕಷ್ಟೇ. ನಾವಿಲ್ಲಿ ತಗೊಂಡ್ವಿ ಒಂದು ಸ್ಟಾರ್ಟರ್, ಚಿಕನ್ ಹೂನನ್ ಏನೋ ಒಂದು ರೆಸಿಪಿ ಇದೆ, ಅದು ತಗೊಂಡ್ವಿ. ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ರಿವ್ಯೂ ಹೇಳ್ತಿದ್ದಾರೆ ನನಗೆ ಚೆನ್ನಾಗಿದೆ ಅಂತ. ಮತ್ತು ಒಂದು ಪಾಸ್ತಾ ತಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಒಂದು ಐಸ್ ಕ್ರೀಮ್. ನಮ್ಮ ಡೇನ ಈ ಥರ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅವರು ಹೊರಗಡೆ ಹೋಗಿ ಒಂದು ವಾರ ಆ ಥರ ಆದಮೇಲೆ ಬಂದಿದ್ದು. ಸೊ ಈ ದಿನ ತುಂಬ ಚೆಂದ ಇತ್ತು ಅಂತ ಹೇಳ್ಬೋದು. ಅಂದರೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಡೇ ಅದೇ ಆಫೀಸು, ಅದೇ ಅದು ಇದು ಅಂತ ಇರುತ್ತೆ. ಒಂದು ದಿನ ಫ್ರೀ ಇರುವಾಗ ಈ ಥರ ಇರಲೇಬೇಕು. ಅಂದರೆ ನಮಗೆ ಒಂಥರ ಮೈಂಡ್ ಸ್ಟ್ರೆಸ್ ಫ್ರೀ ಆಗೋದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ನಮ್ಮ ಡೇ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮನೆಗೆ ಬಂದ್ವಿ. ಮನೆಯಲ್ಲಿ ಮ್ಯಾಚ್ ನೋಡ್ತಾಯಿದ್ರು ಮಾವ. ಸೊ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಮ್ಯಾಚ್ ನೋಡಿ ಆಮೇಲೆ ಊಟ ಏನು ಮಾಡಿಲ್ಲ. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ಈ ಥರ ಇತ್ತು ನಮ್ಮ ದಿನ. ಸೊ ಈ ಸಣ್ಣ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ ಅಲ್ಲ ನಮಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ನಾನು ರೆಕಾರ್ಡ್ ಮಾಡ್ತಿರೋದು ನೈಟ್ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್.